ಮಂಚಬಾಯನಹಳ್ಳಿ. ಮಂಚಬಾಯನಹಳ್ಳಿ ಹುಣಸೂರು ತಾಲೂಕಲ್ವ ಇದು? ತಾಲೂಕು ಮೈಸೂರು ಮೈಸೂರು ಜಿಲ್ಲೆ ಅಲ್ವಾ? ಹಾಂ, ಓಕೆ. ಬಾಮ್ಮ. ಹಾಂ, ಇರಲಿ. ಏನೇನು ಮಾಡ್ಬೇಕಂತ ಇದ್ರಲ್ಲಿ ಹೇಳ್ಬಿಡಿ ಅಷ್ಟೇ. ಬನ್ನಿ, ಅರ್ಥ ಆಯ್ತಾ? ಎಲ್ಲಿಂದ ಎಲ್ಲಿಗೆ ಅಡುಗೆ ಮನೆ? ಎಲ್ಲಿಂದ ಎಲ್ಲಿಗೆ? ಎಲ್ಲಿ ಗೋಡೆ ಎಲ್ಲಿಗೆ ಬರ್ತೀರಾ? ಅಲ್ಲಿಗೆ ಬರುತ್ತಾ? ಇಲ್ಲಿಗೆ ಸೀದಾ ಬರುತ್ತಾ? ಹಿಂಗೆ ಈ ನೆರಕ್ಕೆ ಸ್ಟಾಪ್ ಆಗುತ್ತೆ. ಮತ್ತೆ ಇದೆಲ್ಲ ಖಾಲಿನಾ? ಬೆಡ್ರೂಮ್ ಅಂದ್ರೆ ಇದಕ್ಕೊಂದು ಅಡ್ಡ ಬೇಕಲ್ವಾ? ಹಾ, ಮತ್ತೆ ಅದಕ್ಕೆ ಹೇಳೋದು. ಬೈಲಿ, ನಿನಗೆ ಅರ್ಥ ಆಗಲ್ಲ ಪಾಪ. ಸರಿ, ಈಗ ಇದಕ್ಕೆ ಹೋಗುತ್ತಲ್ವಾ? ಗೋಡೆ ಹೋಗುತ್ತೆ. ಇದಕ್ಕೆ ಗೋಡೆ ಹೋದಟ್ಲೆ ಏನಾಗುತ್ತೆ ಅಂತಂದ್ರೆ, ಇದು ಗೋಡೆ ಮಾಡ್ತೀವಿ, ಇಲ್ಲಿ ಡೋರ್ ಇಟ್ಕೊಳ್ತೀವಿ, ಇದಕ್ಕೆ ಡೋರ್ ಇಟ್ಕೊಳ್ತೀವಲ್ವಾ? ನೋಡಿ, ಭಾರಿ ಇಂಪಾರ್ಟೆಂಟ್. ನಿಮ್ಮ ಹೆಸರೇನು? ಜೋಗಿ ನಾಯಕ್. ಸರಿನಾ? ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ಸರಿ, ಓಕೆ. ಇದು ಅಮ್ಮ ತಾಯಿ, ನೀವು ನಿಮ್ಮ ಬ್ರದರ್ ಮನೆ ಕರ್ಕೊಂಡ್ ಬಂದಿದ್ದೀರಿ. ನೀವು ಆಯುಷ್ಯ ಒಯ್ದಂಗೆ ಅವರಿಗೆ, ನೆನಪಿಟ್ಕೊಳ್ಳಿ ಅದನ್ನ. ನೀವು ಆಯುಷ್ಯ ಕೊಟ್ಟಂಗೆ ಅವರಿಗೆ, ನಿಮ್ಮ ತಮ್ಮನಿಗೆ ಅಣ್ಣನಿಗೆ ನೀವೇ ಆಯುಷ್ಯ ಕೊಟ್ಟಂಗೆ ಅವ್ರಿಗೆ. ಯಾಕೆ ಅಂತಂತಂದ್ರೆ, ಇಲ್ಲಿ ಗೋಡೆ ಬಂದಾಗ ಇದು ಪಶ್ಚಿಮ ಬಾಗಲಾಗಲ್ಲ, ಪಶ್ಚಿಮ ನೈಋತ್ಯವನ್ನು ನೋಡ್ತಾ ಹೋಗ್ತದೆ. ಅಂದ್ರೆ ಗಂಡು ಮಗನ ಆಯುಷ್ಯನ್ನ ಕಡಿಮೆ ಮಾಡ್ತಾ ಹೋಗ್ತದೆ ಮನೆಯಲ್ಲಿ. ನೆನ್ಪಿಟ್ಕೊಳ್ಳಿ. ಈ ಬಾಗಲು ನಮ್ಗೆ ಈ ಬಾಗಲೆಲ್ಲ ಮೇನು. ಒಂದ್ ನಿಮಿಷ ಸುಮ್ಮನೆ ಕೇಳಿ, ಅರ್ಥ ಆಯ್ತಾ? ಯಾರೋ ಹೇಳಿದ್ರು ಅಂತ ತಪ್ಪು ತಿಳ್ಕೊಬೇಡಿ, ಅರ್ಥ ಆಯ್ತಾ? ಸೊ ಹಾಗಾಗಿ ಇಲ್ಲೇ ಮಾಡ್ಕೊಳ್ಳಿ, ಬೇಕಿದ್ರೆ ಸ್ಟ್ರೈಟ್ ಆಗಿ ಅದು ಅಡಿಗೆ ಮನೆ ಮಾಡ್ಕೊಳ್ಳಿ, ಇದನ್ನ ಮಾಸ್ಟರ್ ಬೆಡ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲೊಂದು ಕಿಟಕಿ ಓಪನ್ ಮಾಡ್ಕೊಳ್ಳಿ, ಇಲ್ಲಿ ಕಿಟಕಿ ಓಪನ್ ಮಾಡ್ಕೊಳ್ಳಿ. ಇದನ್ನ ಏನ್ ಮಾಡ್ತೀರಂತಂದ್ರೆ, ಯಾವುದೇ ಕಾರಣಕ್ಕೂ ಈ ಕಿಟಕಿ ಇದು ಯಾವ್ದೋ ಬಾಗಲ್ ತೆಗೆದ್ಬಿಟ್ಟು ಮುಚ್ಚಿಬಿಡಿ. ಇದನ್ನ ಮುಚ್ಚಿಬಿಟ್ಟು ಅದೇ ಡೋರ್ನ ತೆಗೆದಿಲ್ಲಿ ಇಟ್ಕೊಂಡ್ಬಿಡಿ. ಅಲ್ಲಮ್ಮ, ನೆನ್ಪಿಟ್ಕೊಳ್ಳಿ. ಒಂದ್ ನಿಮಿಷ. ಈ ಬಾಗಿಲಿಂದ ಬಿಟ್ಟು ಬಾತ್ರೂಮ್ ಮಾಡ್ಕೊಂಡು ಬೇಕಿದ್ರೆ, ಆ ಮಾಸ್ಟರ್ ಬೆಡ್ ಬಿಟ್ಟು ಅಲ್ಲೇ ಬಾತ್ರೂಮ್ ಮಾಡ್ಕೊಂಡು ಇದು ಬಾಗಿಲು ಮಾಡ್ಕೊಂಡು ಹೊರಗಡೆ ಬರುತ್ತೆ ಅಂತ ಇವ್ರು ಹೊರಗಡೆ ಮಾಡ್ಕೊಳ್ಳಲ್ಲ. ಇವರು ಯಾವ ಹೊರಗಡೆ? ಮಾಡ್ಕೊಳ್ಳಲ್ಲ. ಒಳಗಡೆನೆ. ಮತ್ತೆ ನೀವು ಹೊರಗಡೆ ಬರೋದು ಹೊರಗಡೆ. ನಾನು ಹೇಳ್ತೀನಿ, ಅದಕ್ಕೂ ಹೇಳ್ತೀನಿ. ಹೊರಗಡೆ ಮಾಡ್ತಿರಲ್ವಾ, ಇಲ್ಲಿ ಡೋರ್ ಮಾಡ್ಕೊಂಡ್ಬಿಡಿ. ಡೋರ್ ಮಾಡ್ಕೊಂಡು ಸಿಸ್ಟಮ್ಗೆ ಇಲ್ಲಿ ಬಂದ್ರೆ ಇದೆಲ್ಲ ಹಾಲ್ ಮಾಡ್ಕೊಳ್ತೀರಾ. ಹಾಲ್ ಮಾಡ್ಕೊಳ್ರೆ ಈ ಬಾಗ್ಲು ಏನ್ ಮಾಡುತ್ತೆ ಅಂತಂತಂದ್ರೆ, ಬೊಗಸೆ ನೀರು ನೋಡಿ, ಹಿಂಗಿಟ್ರೆ ಎಷ್ಟಂತ ನೀರು ಬರುತ್ತೆ ಅದರಲ್ಲಿ. ಸೋರೋಗಲ್ವಾ? ಹಂಗ ಸೋರೋಗುತ್ತೆ ಅಷ್ಟೇ. ಗಣ 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 ತಿರುಗ್ತಿ ಅಷ್ಟೇ, ನೀನೇನು ಕೆಲಸ ಮಾಡಲ್ಲ ನೀನು. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ. ಆ ಡೋರ್ನಲ್ಲಿ ಇಟ್ಕೊಂಡ್ಬಿಡಿ. ಆ ಡೋರ್ನ ಇಟ್ಕೊಂಡ್ಬಿಡಿ. ಕಡಿಮೆ ಅಂದ್ರೆ ಕೊನೆಗೆ ಒಂದು 4 ಇಂಚ್ 5 ಇಂಚ್ ಬಿಟ್ಟಾದ್ರೂ ಅದೇ ಡೋರ್ನ ಇಟ್ಕೊಂಡ್ಬಿಡಿ. ಆ ಡೋರ್ನಲ್ಲಿ ಇಟ್ಕೊಳ್ಳಿ, ಈ ಡೋರ್ನಲ್ಲಿ ಇಟ್ಕೊಳ್ಳಿ. ಆ ಡೋರ್ನಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಬರ್ಕೊಡ್ತೀನಿ ಬೇಕಾದ್ರೆ ನಾನು. ಅರ್ಥ ಆಯ್ತಾ? ತೊಂದರೆ ಮಾಡ್ಕೋಬೇಡಿ. ನೀವು ತೊಂದರೆ ಮಾಡ್ಕೊಂಡ್ರೆ ನಮ್ಗೇನ್ ಲಾಭ ಬರುತ್ತೆ? ನನಗೆ ಲಾಭ ಬಂದ್ರೂ ಬೇಡ ನನಗೆ. ಅರ್ಥ ಆಯ್ತಾ? ಈ ಬಾಗ್ಲೆಲ್ಲ ಆ ಕಡೆ ಇಟ್ಕೊಳ್ಳಿ, ಈ ಬಾಗ್ಲು ಈ ಕಡೆ ಇಟ್ಕೊಳ್ಳಿ. ಸರಿನಾ? ಮನೆ ಎಲ್ಲೂ ಮಾಡ್ಕೊಂಡಿದ್ದಾರೆ ಸರ್. ಪಚ್ಚಲ್ ಮನೆ ಇರ್ಲಿ ಎಲ್ಲರೂ ಚೆನ್ನಾಗಿರ್ಬೇಕಂತಂದ್ರೆ ಇದನ್ನ ಒಂದು 2 ಅಡಿ ತೆಗಿಸ್ಬಿಡಿ. ಇದನ್ನ ಕೆಳಗಡೆ ಆ ಕಡೆ ನೀರಿಂದ ಬಂದ್ರೆ ಈ ಕಡೆ ಬರಂಗ್ ಸುಮ್ಮನೆ ಡೌನ್ ಇರ್ಲಿ ಅಷ್ಟೇನೆ. ಇಲ್ಲಿಂದ ನೀರ್ ಈ ಕಡೆ ಡೌನ್ ಬರಂಗಿರ್ಲಿ, ಈ ಕಡೆ ನೀರ್ ಡೌನ್ ಬರಂಗಿರ್ಲಿ. ಎತ್ತರ ಮಾಡೋದು ಬೇಡ. ಇದನ್ನ ಸ್ವಲ್ಪ ಮಣ್ಣಲ್ಲಿ ತೆಗಿಸ್ಬಿಡಿ. ಇವ್ರಿಗೂ ಚೆನ್ನಾಗಿರುತ್ತೆ, ನಿಮ್ಗೂ ಚೆನ್ನಾಗಿರುತ್ತೆ. ಈ ಕಡೆ ಡೌನ್ ಮಾಡ್ಕೊಳ್ಳಿ. ಬನ್ನಿ, 1-2 ಇಂಚ್ ಆದ್ರೆ ಗ್ಯಾಪ್ ಬಿಡಿಸಿ ಇಲ್ಲಿ ಮಾಡ್ಕೊಂಡ್ಬಿಡಿ. ಸ್ನಾನ ಮನೆ ಮಾಡ್ಕೊಂಡ್ಬಿಡಿ. ಸರಿನಾ? ಮಾಡ್ಕೊಂಡು ನೀರು ಆ ಕಡೆ ಬಿಡಿ. ನೀರು ಆ ಕಡೆ ಬಿಡಿ, ಮತ್ತೆ ಆ ಚರಂಡಿಗೆ ಬಿಟ್ಟು ಬಿಡಿ ಸುಮ್ಮನೆ. ಅಂದ್ರೆ ಭಾರಿ ಇಂಪಾರ್ಟೆಂಟ್. ನೆನಪಿಟ್ಕೊಳ್ಳಿ ಇದನ್ನ. ಮತ್ತೆ ನಾನೇನೋ ಹೇಳಿದೆ, ನೀವೇನೋ ಮಾಡ್ಕೊಂಡ್ರಿ, ತೊಂದರೆ ಮಾಡ್ಕೊಂಡ್ರೆ ನಾನು ಅದಕ್ಕೆ ಜವಾಬ್ದಾರನಾಗಲ್ಲ. ಅದಕ್ಕೋಸ್ಕರ 2 ಇಂಚ್ ಆದ್ರೆ ಗ್ಯಾಪ್ ಬಿಟ್ಬಿಡಿ. ಮನೆಗೂ ಇದಕ್ಕೆ ಟಚ್ ಮಾಡಬೇಡಿ. ಸರಿನಾ? ಹಿಂಗೆ ಸಣ್ಣದು ಮಾಡ್ಕೊಂಡ್ರೆ ಪರವಾಗಿಲ್ಲ, ಸ್ವಲ್ಪ ಉದ್ದ ಮಾಡ್ಕೊಂಡ್ರೆ ಪರವಾಗಿಲ್ಲ. ಇದಕ್ಕೆ ಈ ಗಡು ಟಚ್ ಆಗಬಾರ್ದು. ಇದು ಸಪರೇಟ್ ಇರಬೇಕು. ಮತ್ತೆ ಈ ಗೋಡೆ ನೆನಪಿಟ್ಕೊಳ್ಳಿ, ಈ ಗೋಡೆಯಿಂದ ಒಳಗೂ ಇರಬಾರ್ದು, ಹೊರಗಿರಬಾರ್ದು. ಈ ಗೋಡೆ ನೇರವಾಗಿರ್ಬೇಕು. ಅರ್ಥ ಆಗತ್ತ ನನ್ ಮಾತಾಡೋದು? ಇನ್ನೊಂದ್ಸರಿ ಕೇಳಿ ಹೇಳ್ತೀನಿ ಬೇಕಾದ್ರೆ. ಈ ಗೋಡೆಯಿಂದ ನೇರವಾಗಿರ್ಬೇಕು. ಈಗ ಹೋಗ್ಬಾರ್ದು ಅಮ್ಮಯ್ಯ, ಈಗ ಹೋಗ್ಬಾರ್ದು ಅಲ್ವಾ? ಅಂದ್ರೆ 2 ಇಂಚ್ ಮಿನಿಮಮ್ 2 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಇಲ್ಲೇ ಗೋಡೆ ಇಲ್ಲೇ ಬರುತ್ತೆ. ಇಲ್ಲಿ ಮಾಡ್ಕೊಂಡು ಬೇಕಾದ್ರೆ ಇಲ್ಲಿ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಸರಿನಾ? ಫಸ್ಟ್ ಕ್ಲಾಸ್ ಇರುತ್ತೆ. ನೀವೀಗ ಮೇಲೆ ಏನ್ ಚಾವಣಿ ಏನಾಗ್ತೀರಿ? ಶೀಟ್ ಹಾಕ್ತೀರಿ. ಯಾವ ಕಡೆ ಬಗ್ಗಿಸ್ತೀರಿ? ಯಾವ ಕಡೆ? ಈ ಕಡೆ ಬೇಡ, ಈ ಕಡೆ ಬೇಡ. ಅರ್ಥ ಮಾಡ್ಕೊಳ್ಳಿ. ಈ ಕಡೆ ಬೇಡ, ಈ ಕಡೆ ಬಗ್ಸಿದ್ರೆ ಏನಾಗುತ್ತೆ ಅಂದ್ರೆ ನೀವು ನಿಮ್ಮ ಆರೋಗ್ಯವಾದ ದೊಡ್ಡ ತೊಂದರೆಯನ್ನ ಕಾಣ್ತೀರಿ. ನೆನಪಿಟ್ಕೊಂಡ್ಬಿಡಿ ನಾನು ಹೇಳಿದ್ದು. ನಾನು ಯಾಕಂದ್ರೆ ಬಹಳ ಬೆಂಗಳೂರಿಂದ ಬಂದಿದ್ದೀನಿ ಇವತ್ತು. ನಿಮ್ಮ ತಂಗಿನ ಅಕ್ಕನ ಪಾಪ ಅಮ್ಮ ನಿಮ್ಗೋಸ್ಕರ ಕರೆಸಿದ್ದಾರೆ ಅಲ್ವಾ? ತೊಂದರೆ ಯಾಕೆ ಮಾಡ್ಕೊಳ್ತೀರಿ? ತೊಂದರೆ ಮಾಡ್ಕೋಬೇಡಿ. ನೀಟ್ರಿಗೆ ಹೇಳ್ತೀನಿ.